ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ರೆ ಎಲ್ಲರೂ? ಸೊ ಇವತ್ತೊಂದು ಡಿಫ್ರೆಂಟ್ ಆಗಿರೋ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ. ಅದುವೇ ಅಫ್ಘಾನಿ ಚಿಕನ್ ಅಂತ. ಈ ರೆಸಿಪಿನ ನಾನು ಕುಕ್ ಮಾಡೋದಲ್ಲ, ನನ್ನ ಹಸ್ಬೆಂಡ್ ಫೇವ್ರೇಟ್ ರೆಸಿಪಿ ಅದು. ಅವರೇ ಕುಕ್ ಮಾಡ್ತಾರೆ. ಅವರೇ ಇದನ್ನು ಹೇಗೆ ಮಾಡೋದಂತ ಹೇಳಲಿಕ್ಕಿದ್ದಾರೆ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವಿಡಿಯೋ. ಸೊ ಮೊದಲಿಗೆ ನಾವಿಲ್ಲಿ 1.5 kg ಚಿಕನನ್ನು ತಗೊಂಡಿದ್ದೇವೆ. ದೊಡ್ಡ ಪೀಸ್ ಮಾಡಿದ್ದೇವೆ. ಇದನ್ನೀಗ 2 ಪೀಸ್ ಮಾಡೋದು, ದೊಡ್ಡದು ಸ್ವಲ್ಪ ಪೀಸ್. ಸೊ ಇದನ್ನು ಕ್ಲೀನ್ ಮಾಡಿ ತೊಳೆದು ಈಗ ರೆಡಿ ಮಾಡುವ. ಸೊ ಈ ರೆಸಿಪಿಗೆ ತುಂಬಾ ಕೊರಿಯಾಂಡರ್ ಮತ್ತು ಪುದೀನ ಬೇಕು. ನಾವು ತಗೊಂಡು ಬಂದಿದ್ದೇವೆ. ಈಗ ನಾನು ಕ್ಲೀನ್ ಮಾಡಲಿಕ್ಕೆ ಅಂತ ಕೂತ್ಕೊಂಡೆ. ಹಾಕ್ತೀರಾ? ಸೊ ಮೊದಲಿಗೆ ಪುದೀನ ಲೀವ್ಸ್ ಮತ್ತು ಕೊರಿಯಾಂಡರ್, ಅದರ ಜೊತೆಗೆ ಜಿಂಜರ್ ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿಯನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೇವೆ. ಈಗ ಮ್ಯಾರಿನೇಷನಿಗೆ ರೆಡಿ ಮಾಡುವ. ಸೊ ಮೊದಲೀಗ ಮ್ಯಾರಿನೇಟ್ ಮಾಡಲಿಕ್ಕೆ ಉಂಟು ಚಿಕನನ್ನು ನಾವು ಟಿಕ್ಕ ಪೀಸ್ ಸ್ಟೈಲ್ ಕಟ್ ಮಾಡಿದಲ್ಲ, ದೊಡ್ಡ ಪೀಸ್. ಸೊ ಮ್ಯಾರಿನೇಷನ್ಗೆ ಏನೆಲ್ಲ ಬೇಕಂತ ಈಗ ಶರಣ್ ಅವರು ಹೇಳ್ತಾರೆ. ಮೊದಲಿಗೆ ಸ್ವಲ್ಪ ಕೊತ್ತಂಬರಿ ಮತ್ತೆ ಪುದೀನ, ಗ್ರೀನ್ ಚಿಲ್ಲಿ, ಬೆಳ್ಳುಳ್ಳಿ, ಈರುಳ್ಳಿ, ಅದರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತೆ ನೀರನ್ನು ಹಾಕಿ ಗ್ರೈಂಡ್ ಮಾಡಿದ್ರೆ ಆಯ್ತು. ನಾವು 1.5 kg ಅಷ್ಟು ಚಿಕನ್ ಅನ್ನು ತಗೊಂಡಿದ್ದೇವೆ. ಅದಕ್ಕೆ ಒಂದು 6 ರಿಂದ 8 ಗ್ರೀನ್ ಚಿಲ್ಲಿ, 2 ಮೀಡಿಯಂ ಸೈಜ್ ಆನಿಯನ್, ಸಣ್ಣ ತುಂಡು ಜಿಂಜರ್ ಮತ್ತೆ ಬೆಳ್ಳುಳ್ಳಿ ಒಂದು 10 ರಿಂದ 12 ಉಂಟಂತಲ್ಲ, ಅದ್ರ ಜೊತೆಗೆ ಸ್ವಲ್ಪ ಟರ್ಮರಿಕ್ ಪೌಡರ್. ಸೊ ಫಸ್ಟ್ ಇದನ್ನೆಲ್ಲ ಗ್ರೈಂಡ್ ಮಾಡುವಲ್ಲ. ಹೌದು, 2 ಮೀಡಿಯಂ ಸೈಜ್ ಆನಿಯನ್, ಸ್ವಲ್ಪ ಶುಂಠಿ, 8 ರಿಂದ 10-12 ಉಂಟು ಬೆಳ್ಳುಳ್ಳಿ, 6 ರಿಂದ 8 ಗ್ರೀನ್ ಚಿಲ್ಲಿ, ಸ್ವಲ್ಪ ಗೋಡಂಬಿ ಬೀಜ, ಗ್ರೇವಿಗೆ ಸ್ವಲ್ಪ ಥಿಕ್ನೆಸ್ ಬರಲಿಕ್ಕೆ. ಸೊ ಗ್ರೇವಿಗೆ ಗೋಡಂಬಿ ಬೀಜ ಹಾಕಿದ್ರೆ ಥಿಕ್ನೆಸ್ ಬರುತ್ತಾ? ಹೌದು. ಸೊ ನಾವು ಕ್ಲೀನ್ ಮಾಡಿದಂತಹ ಮೊದಲು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕುವ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, ಎಲ್ಲವನ್ನು ಸಣ್ಣದಾಗಿ ರುಬ್ಕೊಳ್ಬೇಕು. ಈಗ ಮಸಾಲ ಗ್ರೈಂಡ್ ಮಾಡಿ ರೆಡಿ ಆಗಿದೆ. ಸೊ ಇದರಲ್ಲಿ ಈಗ ಅರ್ಧ ಮಸಾಲವನ್ನು ನಾವು ಈ ಪಾತ್ರೆಗೆ ಹಾಕಿದ್ದೇವೆ. ಉಳಿದ ಮಸಾಲೆಯನ್ನು ಹಾಗೆ ಇಟ್ಕೊಳ್ಬೇಕು. ಇದು ಮತ್ತೆ ಯೂಸ್ ಮಾಡೋದು. ಇದೀಗ ಚಿಕನ್ ಮ್ಯಾರಿನೇಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡೋದು. ಗ್ರೈಂಡ್ ಮಾಡಿ ಆದಮೇಲೆ ಅರ್ಧ ಮಸಾಲೆ ಇದರಲ್ಲಿ ಉಂಟೀಗ. ಇದಕ್ಕೀಗ ಸ್ವಲ್ಪ ಟರ್ಮರಿಕ್ ಹಾಕುವ. ಇದರ ನಂತರ ಇದಕ್ಕೀಗ ನಾವು ಚಿಕನ್ ಅನ್ನು ಹಾಕೊಳ್ತಿದ್ದೇವೆ. ಇದನ್ನು ನಾವು ದೊಡ್ಡದಾಗಿ 8 ಪೀಸ್ ಆಗಿ ಮಾಡಿದ್ದೇವೆ. ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1/2 hour ಮ್ಯಾರಿನೇಷನ್ಗೆ ಇಡುವ. ಅದಕ್ಕೆ ನೋಡಿ ಪೀಸಸ್ಗೆ ಕಟ್ಸ್ಕೊಟ್ಟಿದ್ದೇವೆ. ಅದು ಮಸಾಲ ಚೆನ್ನಾಗಿ ಅದಕ್ಕೆ ಅಬ್ಸಾರ್ಬ್ ಆಗಲಿ ಅಂತ ನೋಡಿ. ಕಟ್ಸ್ಕೊಟ್ರೆ ಒಳ್ಳೆಯದಾಗಿ ಮಸಾಲೆ ಅಬ್ಸಾರ್ಬ್ ಆಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದನಿಗೆ ಒಳ್ಳೆ ಮಿಕ್ಸ್ ಮಾಡಬೇಕಲ್ಲ. ಹೌದು, ಮಿಕ್ಸ್ ಮಾಡಿ ಮ್ಯಾರಿನೇಷನ್ಗೆ ಇಡುವ. 1/2 hour ಇಟ್ಟರೆ ಸಾಕಲ್ಲ? ಸಾಕು. ಇದೀಗ ಮಿಕ್ಸ್ ಮಾಡಿ ಆಗಿದೆ. ಸೊ 1/2 hour ನಾವು ಮ್ಯಾರಿನೇಷನ್ಗೆ ಇಡುವ. ಸೊ ಇದೀಗ ಚಿಕನ್ ಮ್ಯಾರಿನೇಟ್ ಆಗಿದೆ. ಈಗ ಚಿಕನ್ ಅನ್ನು ಫಸ್ಟ್ ಫ್ರೈ ಮಾಡಬೇಕಲ್ಲ. ಫ್ರೈ ಮಾಡುವ. ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮ್ಯಾರಿನೇಟ್ ಮಾಡಿದ ಚಿಕನ್ ಅನ್ನು ಫ್ರೈ ಮಾಡುವ. ಒಂದು 70% ಮಾಡಿದ್ರೆ ಸಾಕು. 70% ಅದು ಫ್ರೈ ಆದರೆ ಸಾಕು. ಯಾವುದು ಆಯಿಲ್? ಕೊಕೊನಟ್ ಆಯಿಲ್ ಯೂಸ್ ಮಾಡೋದು ಅಥವಾ ಯಾವುದಾಗ್ತದೆ? ಓಕೆ. ಸೊ ಪ್ಯಾನ್ ಸ್ವಲ್ಪ ಹೀಟ್ ಆಗಿದೆ. ಇದಕ್ಕೆ ಈಗ ನಾವು ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡ್ತಿದ್ದೇವೆ. ಸೊ ಎಣ್ಣೆ ಈಗ ಬಿಸಿಯಾಗಿದೆ, ಹಾಕ್ಬೋದು. ಈಗ ಫ್ರೈ ಮಾಡುವ. ಒಂದು 70% ಕುಕ್ ಆದರೆ ಸಾಕಲ್ಲ ಇದು ಫ್ರೈ ಮಾಡುವಾಗ?
ಇದೀಗ ಒಂದು ಸೈಡ್ ಕುಕ್ ಆಗಿದೆ, ಇನ್ನೊಂದು ಸೈಡ್ ಇದನ್ನೀಗ ಕುಕ್ ಮಾಡಬೇಕು. ಇದು ಚಿಕನ್ ಆಲ್ಮೋಸ್ಟ್ ರೆಡಿ ಆಗಿದೆ, ಕುಕ್ ಆಗಿದೆ, ನಾವು ತೆಗೆದಿಡುವ. ಸೊ ಒಂದು ಕಡೆಯಿಂದ ಚಿಕನ್ ಮ್ಯಾರಿನೇಟ್ ಆಗ್ತಾ ಉಂಟು, ಇನ್ನೊಂದು ಕಡೆಯಿಂದ ನಾನಿಲ್ಲಿ ಗರಂ ಮಸಾಲವನ್ನು ತಗೊಂಡಿದ್ದೇನೆ. ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಇದು ಎಂತ ಹೇಳ್ತಾರೆ ಇದಕ್ಕೆ, ಸ್ಟಾರ್ ಫ್ಲವರ್ ಆಯಿನ. ಸೊ ಇದನ್ನೀಗ ಸಣ್ಣದು ಪೀಸ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಈ ಅಳತೆಯಲ್ಲಿ ಸಣ್ಣದು ಪೀಸ್ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಇದು ಗ್ರೇವಿ ಮಾಡುವಾಗ ಇದನ್ನು ನಾವೀಗ ಯೂಸ್ ಮಾಡ್ತೇವೆ. ನಾವೀಗ ಗ್ರೇವಿಯನ್ನು ರೆಡಿ ಮಾಡೋಣ. ಚಿಕನ್ ಆಲ್ಮೋಸ್ಟ್ ಫ್ರೈ ಮಾಡಿ ಆಗಿದೆ 70%. ಇದಕ್ಕೀಗ ನಾವು ಗ್ರೇವಿಯನ್ನು ರೆಡಿ ಮಾಡೋಣ. ಸೊ ಮೊದಲಿಗೆ ಸ್ವಲ್ಪ ಸನ್ಫ್ಲವರ್ ಆಯಿಲ್ ಹಾಕು. ಇದರಲ್ಲಿ ನಾವು ಆವಾಗ ರೆಡಿ ಮಾಡಿದಂಥ ಗರಂ ಮಸಾಲವನ್ನು ಹಾಕಿ ಫ್ರೈ ಮಾಡುವ. ಸೊ ಯಾವುದೆಲ್ಲ ಉಂಟು ಇದರಲ್ಲಿ? ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಅದು ಫೂಲ್ ಅಂತ ಹೇಳ್ತಾರೆ, ಚಕ್ರ ಫೂಲ್ ಅಂತ ಹೇಳ್ತಾರೆ ಅದಕ್ಕೆ, ಅದು ಒಂದು ತಗೊಂಡಿದ್ದೇನೆ. ಸೊ ಇದೊಂದು 1 ನಿಮಿಷದಷ್ಟು ಫ್ರೈ ಮಾಡಿದರೆ ಸಾಕಲ್ಲ? ಸ್ವಲ್ಪ ನೋಡಿ ಅದರದ್ದು ಕಲರ್ ಚೇಂಜ್ ಆದರೆ ಸಾಕು. ಗರಂ ಮಸಾಲದ್ದು ಸ್ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು. ಓಕೆ, ನಾವು ಗ್ರೈಂಡ್ ಮಾಡಿದ ಮಸಾಲವನ್ನು ಆ್ಯಡ್ ಮಾಡುವ. ಇದನ್ನೀಗ ಮೀಡಿಯಮ್ ಫ್ಲೇಮಲ್ಲಿ, ಸೊ ಇದನ್ನೀಗ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಬೇಕಲ್ಲ, ಅದು ಮಸಾಲೆದ್ದು ಹಸಿ ವಾಸನೆ ಹೋಗೋವರೆಗೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಬೇಕು. ಸೊ ಈಗ ಒಂದು ಬೌಲಿಗೆ ನಾವು ಅರ್ಧ ಲೀಟರ್ ಆಗ್ತಿಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ಮೊಸರನ್ನು ತಗೊಂಡಿದ್ದೇವೆ. ನಾವೀಗ ಫ್ರೆಶ್ ಕ್ರೀಮನ್ನು ಹಾಕ್ತಿದ್ದೇವೆ, ಅಮೂಲ್ ಫ್ರೆಶ್ ಕ್ರೀಮ್. ಇದು ಎಷ್ಟರದ್ದು ಪ್ಯಾಕೆಟ್? ಅದು ಅರ್ಧ ಪ್ಯಾಕ್ ಹಾಕಿದರೆ ಸಾಕಲ್ಲ? ಇದು 250 ml. ಸೊ ಒಂದು ಅರ್ಧ ಪ್ಯಾಕ್ ಹಾಕಿದರೆ ಸಾಕು. ಇದಕ್ಕೆ ಇದನ್ನು ಮಾಡಿ ಮಿಕ್ಸ್ ಮಾಡಿ. ಸೊ ಇದನ್ನು ನಾವೀಗ ಕುದಿ ಬರುವ ಗ್ರೇವಿಗೆ ಹಾಕುವ. ಸೊ ಇದಕ್ಕೆ ಈ ಗ್ರೇವಿಗೀಗ ನಾವು ಕರ್ಡ್ ಮತ್ತು ಮೊಸರು ಮತ್ತು ಫ್ರೆಶ್ ಕ್ರೀಮ್ ಏನು ಮಿಕ್ಸ್ ಮಾಡಿ ಇಟ್ಟಿದ್ದೇವೆ ಅದನ್ನೀಗ ಹಾಕ್ಕೊಳ್ತಿದ್ದೇವೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಲೈಟ್ ಖಾರ ತಿನ್ನೋದಾದರೆ ಸ್ವಲ್ಪ ಕಡಿಮೆ ಹಾಕ್ಬೋದು, ಯಾಕೆಂದರೆ ಆಗ ಕೂಡ ನಾವು ಗ್ರೀನ್ ಚಿಲ್ಲಿ ಹಾಕಿದ್ದೇವಲ್ಲ. ಇದನ್ನು ಮಿಕ್ಸ್ ಮಾಡುವ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಲಿಕ್ಕೆ ಇಡೋಣ. ಸೊ ನೀವಿವಾಗ ಇಲ್ಲಿ ನೋಡ್ಬೋದು ಗ್ರೇವಿಗೆ ಒಳ್ಳೆ ಕುದಿ ಬಂದಿದೆ. ಇದು ಆಲ್ಮೋಸ್ಟ್ ರೆಡಿ ಆಗಿದೆ ಗ್ರೇವಿ. ಇದಕ್ಕೀಗ ನಾವು ಫ್ರೈ ಮಾಡಿ ಇಟ್ಟಕ್ಕಂಥ ಚಿಕನನ್ನು ಹಾಕ್ಕೊಳ್ಳುವ. ಸೊ ಚಿಕನನ್ನು ಹಾಕಿದ ಮೇಲೆ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡೋಣ. ಈಗ ನೀವು ನೋಡ್ಬೋದು ಇದು ಒಳ್ಳೆಯದಾಗಿ ಕುಕ್ ಆಗಿದೆ. ಫೈನಲ್ ಫಿನಿಶಿಂಗ್ ಆ್ಯಂಡ್ ಗಾರ್ನಿಷಿಂಗ್ ಅಂತ ಸ್ವಲ್ಪ ಕೊರಿಯಾಂಡರ್ ಲೀವ್ಸನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ನಮ್ಮ ಇವತ್ತಿನ ಅಡುಗೆ ರೆಡಿ. ಅಫ್ಘಾನಿ ಚಿಕನ್ ವಿತ್ ಕೇರಳ ಪರೋಟ. ಒಂದು ಸೈಡ್ ನಾನು ಪರೋಟ ಫ್ರೈ ಮಾಡ್ತಾ ಇದ್ದೀನಿ. ಪರೋಟದ ಜೊತೆಗೆ ಇದೊಂದು ಬೆಸ್ಟ್ ಕಾಂಬಿನೇಷನ್. ನೀವು ಇದನ್ನು ರೈಸ್ ಜೊತೆಗೆ ಅಥವಾ ಚಪಾತಿ ದೋಸೆ ಜೊತೆಗೆ ಕೂಡ ಸವಿಬೋದು. ತುಂಬಾ ಸೂಪರ್ ಆಗಿರುತ್ತೆ. ಬನ್ನಿ ಈಗ ಇದನ್ನು ಸರ್ವ್ ಮಾಡೋಣ.
ಸೂಪರ್ ಆಗಿದೆ. ಚಿಕನ್ ಕೂಡ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಮಸಾಲ ಕೂಡ ಒಂಥರ ಜಾಸ್ತಿ ಖಾರ ಇಲ್ಲ, ಆದರೆ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಚಿಕನ್ ಅಫ್ಘಾನಿಯನ್ನು ಕೇರಳ ಪರಾಟೋ ಜೊತೆ ತಿಂತಾ ಇದ್ದೇವೆ. ಬೆಸ್ಟ್ ಕಾಂಬಿನೇಷನ್. ಚಪಾತಿ ರೋಟಿ ಜೊತೆ ಕೂಡ ಒಳ್ಳೇದಾಗ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ. ಬಾಯ್ ಬಾಯ್.